ಪುಣ್ಯಾತ್ಮ ಸ್ವಾಮಿ ಭಗವಂತ ದೇವ್ರು ಒಂದು ವಾರದಿಂದ ಗದ್ದೆಲ್ ಕೆಲ್ಸ ಮಾಡಿ ನಿದ್ದೆ ಇಲ್ಲ ಅಂತ ಇಲ್ಲಿ ಬಂದ್ ಮಲಗಿದ್ರೆ ಇಲ್ಲೂ ಎಬ್ಬಿಸ್ಬಿಟ್ಟ. ಏನ್ ಕನಸ್ ಬಿತ್ತ? ಅದೇ ತಂಗಿನ ಮದುವೆ ಮಾಡ್ದಂಗೆ ಅವಳ ಜೊತೆ ಮೆರವಣಿಗೆ ಹಂಗೇ ನಡ್ಕೊಂಡು ಹೋದಂಗೆ ಅವಳ ಮನೆ ಬಿಟ್ಟು ಹೋಗ್ಬೇಕಾರೆ ತಂಗೆವಾ ಮನೆ ಬಿಟ್ಟು ಹೋಗ್ಬೇಡ ಅಂತ ಕಿರಿಸ್ಕೊಂಡಂಗ ಆಯ್ತಲ್ಲ. ಅಲ್ಲ ಗುರುವಿ, ನಮ್ 3 ಟೆಂಟ್ನಾಗೆ 100 ದಿನ ಸಿನಿಮಾ ಓಡದ್ಮೇಲಾದ್ರೂ ಬದಲಾಯಿಸ್ತಾರೆ. ಆದ್ರೆ ನೀನು ಆಡಿದ್ದಾಡೋ ಕಿಸ್ಬಾಯ್ ದಾಸ ನಂಗೆ ಚಿಕ್ಕ ವಯಸ್ಸಿಂದ ಒಂದೇ ಕನಸು ಕಾಣ್ತಾ ಇದೆಯಲ್ಲ ಗುರುವೆ. ಹೌದು ಚೆನ್ನ, ನನ್ನ ತಂಗಿಯವನ್ನ ಒಂದು ಒಳ್ಳೆ ಮನೆ ನೋಡಿ ಮದುವೆ ಮಾಡ್ಕೊಟ್ರೆ ಅಷ್ಟೇ ಸಾಕು. ಪುಟ್ಲಕ್ಷ್ಮಿ, ಪುಟ್ಲಕ್ಷ್ಮಿ ಎಲ್ಲಿದ್ಯಮ್ಮ? ರಾತ್ರಿ ಎಲ್ಲ ನನ್ ತಂಗಿ ಮದ್ವೆ ಆಗಿ ಚೆನ್ನಾಗಿರ್ಲಿ ಅಂತ ನೀನ್ ಕನ್ಸ್ ಕಾಣ್ತೀಯ. ಅದೇ ನಿನ್ ತಂಗಿ ಬೆಳಗ್ಗೆ ಎದ್ದು ನಮ್ಮ ಅಣ್ಣನ ಚೆನ್ನಾಗಿಟ್ಟಿರಪ್ಪ ದ್ಯಾವ್ರೆ ಅಂತ ದೇವಸ್ಥಾನದೊಳಗೆ ಬೇಡ್ಕೊತಿರ್ತಾಳೆ. ಕಲಿತ ಹುಡುಗಿ ಕುದುರೆ ನಡಗಿ ನಡೆದು ಬರುತ್ತಿದ್ದ. ಏನ್ ನಿನ್ ಹೆಸರು? ಏನಮ್ಮ ಲುಕ್ ಕೊಡ್ತಾ ಇದೀಯಾ? ನಾವು ಗಂಡಸರು, ಕೇಳಿದ್ರೆ ಹೇಳ್ಬೇಕಷ್ಟೇ, ಇಲ್ಲ ಅಂದ್ರೆ. ಏನಮ್ಮ ನಿನ್ನ ಹೆಸರು? ಯಾಕೆ ಹಂಗ್ ನೋಡ್ತಿದ್ಯಾ? ಹೆಸರು ಹೇಳೋ. ಅಣ್ಣ ಆ ಅಕ್ಕಂಗ್ ಮಾತ್ ಬರಕಿಲ್ಲ, ಹೋಗ್ರಣ. ಆ ದೇವ್ರು ಮಾತು ಕೊಡ್ದಿದ್ರೇನು, ಉಳ್ದಿದ್ದೆಲ್ಲ ಚೆನ್ನಾಗೇ ಕೊಟ್ಟವನೆ. ಏಯ್, ನಮ್ಮಲ್ಲಿ ನಿಂಗೆ ಯಾರಿಷ್ಟ? ನಾವೆಲ್ಲರೂ ಇಷ್ಟ ಅಂತ ಕಂಡ್ರು ಬಂದ್ರು. ನನ್ ತಂಗಿನ ಅಟ್ಟಿಸ್ಕೊಂಡೋಗಿದ್ದು ಇದೇ ಕಾಲ್ಗೊಳ್ತಾನೆ. ನನ್ ತಂಗಿನ ಊಣ ಅಂತ ಚುಡಾಯಿಸ್ತೇನೋ ಇವತ್ತಿಂದ ನೀನು ಅದೇ. ಇನ್ನೊಂದ್ಸಲ ನನ್ ತಂಗಿ ತಂಟೆಗೆ ಬಂದ್ರೆ ಏನಾಯ್ತು ಪುಟ್ಲಕ್ಷ್ಮಿ? ಅಳ್ಬೇಡ. ಬೆಂಕಿಪಟ್ಟಣ ಇದೆಯಾ? ಇಲ್ವಲ್ಲ ಸ್ವಾಮಿ. ಯಾರು ಸ್ವಾಮಿ ನೀವು? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಅಷ್ಟು ಗೊತ್ತಾಗಿಲ್ವಾ? ನಮ್ ಭಾಗ್ಯಕ್ಕನ್ ಮಗ ಮಾದೇಶ ಅಲ್ವಾ? ಏನ ಮಾದೇಶ ನಿನ್ ವೇಷ ಇದು? ನಮ್ ತಂದೆ ಸತ್ ಮೇಲೆ ಪಟ್ನಕ್ಕೆ ಹೋಗಿ ಸಂಪಾದನೆ ಮಾಡಿ ನಮ್ಮ ತಾಯಿಗೆ ಬಂಗಾರದ ಬಳೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟೆ. ಕಥೆಯಲ್ಲಿ ಸಣ್ಣ ಚೇಂಜ್ ಓವರ್ ಆಗಿ
ಜೈಲಿಗೆ ಹೋಗ್ಬಿಟ್ಟೆ. ಲೇ ಇದು ಜೋಗಿ ಸಿನಿಮಾ ಕಥೆ ಇದ್ದಂಗಿಲ್ವಾ? ಅಯ್ಯೋ ನೀನ್ ಹೋಗಿದ್ದಕ್ಕೆ ನನ್ನ ಹೇರ್ ಸ್ಟೈಲು ಡ್ರೆಸ್ ನೋಡಿದ್ಮೇಲೂ ಕಣಿ ಕೇಳ್ತೀಯಲ್ಲೋ, ನಂದು ಅದೇ ಕತೆನೆ. ಕಡೆಗೂ ನಮ್ಮ ತಾಯಿನ ನಾನ್ ನೋಡಕ್ಕಾಗ್ಲೇ ಇಲ್ಲ. ಅವಳು ಸತ್ತ ಮೇಲೆ ಅವಳು ಬೂದಿನ ಕಾವೇರಿ ನದಿಲಿ ದರ್ಪಣ ಬಿಡ್ಬೇಕು ಅಂತ ಬನ್ನಪ್ಪ. ಮತ್ತೆ ಈ ವಿದ್ಯೆ? ನಾನ್ ಜೈಲಲ್ಲಿ ಇರ್ಬೇಕಾದ್ರೆ ಅಗ್ನಿ ಸ್ವಾಮೀಜಿಗಳು ಅವರ ವಿದ್ಯೆನೆಲ್ಲ ನನಗೆ ಧಾರೆ ಹೇಳಿದ್ರು. ಆ ಶಕ್ತಿನಿಟ್ಕೊಂಡು ನಿಮ್ಮ ಸೇವೆ ಮಾಡೋಣ ಅಂತ ಬಂದಿದ್ದೀನಿ. ಜೈ ಮಾದೇಶ. ಮಾಮ ಬಿತ್ರಿ ಎಲ್ಲಾಡ್ಕೊಂಡ್ ಮಣ್ ತುಳಿತಾ ಇದ್ದೆ, ಸರಿಯಾಗಿ ತುಳಿ. ನಿನ್ ವಯಸ್ಸಲ್ಲ ನಂಗಾಡೆ, ನನ್ ಜೀವನ ಹಿಂಗಾಗಿದ್ದು. ಅಲ್ಲಡೆ ನೀರ್ ಹೋಯ್ತಾ ಇದ್ದೆ ನೋಡಿ. ಏ ಮಿಟ್ಟಿಕಾಡಿ ಜಾಸ್ತಿ ಸೊಂಟ ನುಳ್ಸ್ಬೇಡ ಕಣೆ, ಮುಟ್ಲಾ ಬಿಟ್ಟಾತು. ಮನೆ ಬಿಟ್ಟು ಓಡೋಗಿ ತಂಗಿ ಮತ್ಯಾವತ್ತು ವಾಪಸ್ ಬರಕಿಲ್ಲ ಅಂತ ನಮ್ಮ ಅವ್ವ ಸಾಯ್ಬೇಕಾದ್ರೆ ಆಸ್ತಿನೆಲ್ಲ ಬರ್ಸ್ಕೊಟ್ಟು ಬೆಟ್ಟ ಹಾಕಿಸ್ಕೊಟ್ಟು ನನ್ ಪಾಲಿನ ಆಸ್ತಿನೆಲ್ಲ ನುಂಗಿ ನೀರ್ ಕೊಡ್ಬಿಟ್ಟ ನಮ್ಮಣ್ಣ. ನಿನ್ ಮನೆ ಹಾಳಾಗೋಗ. ಬೇಡ, ಕಣ್ ಕಿತ್ತಾಕ್ಬಿಡ್ತೀನಿ, ಮಣ್ಣು ಮುಕ್ಕಿಸ್ಬಿಡ್ತೀನಿ ನೋಡೀಗ. ಬಾ ಮುಗ್ಸು. ಅಷ್ಟ ಅಲ್ಲ ಕಣೆ, ನಿಮ್ಮ ಅಪ್ಪ ಇದ್ನಲ್ಲ 15 ವರ್ಷದಿಂದ ಒಂದೇ ತೇರಿ ಎಳಿತಾ ಇದ್ಯಾ. ಸಾಕು ನಿಲ್ಸ್ ನಿನ್ ಕತೆನ. ಹ್ಞೂ ಕಣಮ್ಮಿ, ನನ್ ಕತೆ ಈಗ ನಿನ್ ಕಿವಿಗ್ ಬೀಳೋಕಿಲ್ಲ. ಯಾಕೆ ಹೇಳು? ಬೇಲಿ ಯಾರ ವಯಸ್ ಬಂತಲ್ಲ, ಮಾತಾಡ್ದಲ್ಲ ಏನ್ ಮಾಡ್ತೀಯ? ಏ ಬಾಯಿ ಮುಚ್ಕೊಂಡ್ ಮಣ್ ತೊಳ್ದು ಒಣಗಿರ ಮಡಕೆ ತಗೊಂಡು ಅಟ್ಟಿಗ್ ಬಾ. ನಂಗೆ ಯಾಕೋ ತಲೆ ಸುತ್ತೈತೆ, ನಾನು ಒಟ್ಟಿಗೆ ಹೋಯ್ತೀನಿ. ಹೋಗೋಗು, ಬೇಗ ಹೋಗು. ಮಾಮೋಯ್, ಕುದುರೆ ಮಾಡ್ತಿದ್ಯಾ? ಇಲ್ಲ, ಕತ್ತೆ ಮಾಡ್ತಿದ್ದೀನಿ. ಇಷ್ಟೊತ್ತು ನಿಮ್ಮ ಅಮ್ಮ ಹೋಗುದು ಉಪ್ಪಿನಕಾಯಿ ಹಾಕಿದ್ರು, ಬುದ್ಧಿ ಬರ್ಲಿಲ್ವಲ್ಲ ನಿನಗೆ? ನನಗ್ ಬುದ್ಧಿ ಇಲ್ಲ. ಅದು ಗೊತ್ತು ಬಿಡು. ಮಾಮೋಯ್, ನಾವು ಕುದುರೆ ಆಟ ಆಡಣ್ವಾ? ಕುದುರೆ ಆಟ ಆಡೋ ವಯಸ್ಸಾಯ್ತು. ಈಗ್ಲೇ ನಮ್ಮವ್ರು ನಿಮ್ಮವ್ರು ಕೈ ತೊಳ್ಕೊಂಡ್ರ ಸಂಬಂಧಕ್ಕೆ ಕಿತ್ತಾಡ್ತಾವ್ರೆ. ಸುಮ್ನೆ ಜಾಗ ಖಾಲಿ ಮಾಡ್ತೀಯಾ? ಹೋಗ್ಲಿ, ನಿನ್ ಮಗುಗೆ ಅವ್ವ ಯಾವಾಗಾಗ್ಲಿ? ಅದೇ ನಿನ್ ಮದ್ವೆ ಯಾವಾಗ ಆಗ್ತೀಯ ಅಂದೆ. ಮಾಮೋಯ್, ನಿಮ್ ತಾತ ನಮ್ಮ ಅಜ್ಜಿಗೆ ಡವ್ ಹೊಡೆದ್ನಂತೆ. ನೀನು ನಂಗ್ ಹೊಡಿ ಬಾ. ಹೋಗಲೇ. ಮಾಮೋಯ್, ನಿನ್ಗೇನು ಅನ್ನಿಸ್ತಾ ಇಲ್ವಾ? ಉಪ್ಪು ಹುಳಿ ಖಾರ ತಿನ್ನೋದಿಲ್ವಾ ನೀನು? ದಸರಾ ಹಬ್ಬಕ್ಕೆ ಜಾಸ್ತಿ ಬೊಂಬೆಗಳ ಆರ್ಡರ್ ಬಂದಿದೆ ಅಂತ ಕೊಟ್ಟು ತೋರಿಸ್ಬೇಡ ನೀನು. ಬಿಚ್ಚಿ ನೋಡು ಮಾಮ ಕಣ್ಣ. ನಾನು ದಸರಾ ಬೊಂಬೆ ತರ ಮಸ್ತಾಗಿದ್ದೀನಿ. ಯಾವಾಗ ನೋಡಿದ್ರು ಈ ಮಣ್ಣಿನ ಬೊಂಬೆ ಜೊತೆನೆ ಆಟ ಆಡ್ತಿರ್ತೀಯ. ಸ್ವಲ್ಪ ಈ ಜೀವ ಇರೋ ಬೊಂಬೆ ಜೊತೆನೂ ಆಟ ಆಡು, ಅದ್ರ ಮಜಾನೇ. ಅರೆ ನಿನ್ನ ಯಾವ ಸ್ಮಶಾನದಿಂದ ಇದು ಬಂದು? ಅದು ಬಿಟ್ಟ ಕಣ, ನಿನ್ನೊಂದು ಕುದುರೆ ಕುರುಬುರ್ಕೆರೆ ಹತ್ರ ಓಡ್ತಾ ಇತ್ತು. ಸರಿ, ಯಾರು ಎತ್ಕೊಂಡು ಓಡ್ತಿರೋದು? ಫಿಟ್ಟಿಂಗ್ ಇಡೋ ಕೆಲಸ ಮಾತ್ರ ನಂದು. ಅವ್ರು ಯಾರು ಏನು ಅಂತ ಹೇಳಕ್ಕಾಗಲ್ಲ. ಯಾರಂತ ಹೇಳಲ್ವಾ? ಬಂದ್ ಮಾಡ್ತೀನಿ ತಡಿ. ಬಂದ್ ಹೇಳಿದ್ದೆ ತಪ್ಪಾಗೋಯ್ತು ನೋಡು. ಏಯ್ ಕಾಗೆ ಮುಂಡಿದೆ, ಚಡ್ಡಿ ಉದುರ್ಸ್ಬಿಡ್ತೀನಿ. ನಾನ್ ಕುದುರೆ ಓಡ್ಸೋಣ ಅಂತ ಬಂದ್ರೆ ನನ್ ಮಾಮನೆ ಕುದುರೆ ಹಿಂದೆ ಓಡಿಸ್ಬಿಟ್ಟಿಯಲ್ಲೋ. ಅನ್ಕೊಂಡೆ ಈ ತರ ಪುಣ್ಯದ ಕೆಲಸ ಇವರಲ್ಲಿ ಇನ್ಬಿಟ್ರೆ ಬೇರೆ ಯಾರು ಮಾಡಲ್ಲ ಅಂತ. ಅಪ್ಪನ ನೀನು ದೊಡ್ಡ ಕಳ್ಳ. ಬೇರೆ ಮೇಲೆ ತಕ್ಕ ಬಂದ್ರೆ ಕಳ್ಳ ಅಂದರು, ನಮ್ಮ ಮನೇಲೆ ನಮ್ ಕುದುರೆ ತಕ್ಕ ಬಂದ್ರೆ ಕಳ್ಳ ಹೆಂಗಂದರು? ದಿನ ಬೆಳಗಾದ್ರೆ ಕಂಠಪೂರ್ತಿ ಕುಡಿಯೋದು, ಇಸ್ಪೀಟ್ ಆಡೋದು, ಊರೆಲ್ಲ ಸಾಲ ಮಾಡಿ ಜಗಳ ಆಡೋದು, ಇದು ಬಿಟ್ರೆ ಬೇರೆ ಏನ್ ಕೆಲಸ ಇದೆ ನಿನ್ಗೆ? ಪುಟ್ರಾಜು, ಸಾಲ ಆದ ಕೂಡಲೇ ಗೆಪ್ತಿ ಬಂತು. ಆ ನೋವನ್ನ ತಡೆಯಕ್ ಆಗೋದಿಲ್ಲ. ಆ ನೋವು ಮರಿಬೇಕು ಅಂತಂದ್ರೆ ಒಂದ್ ಕ್ವಾರ್ಟರ್ ಹಾಕಬೇಕು. ಒಂದ್ 50 ತಳ್ಳು. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಅದಿದ್ರೆ ಮಗಂತ ಭಿಕ್ಷೆ ಕೇಳ್ತಿದ್ದ. ಕೊಡು ಮಗ, ಕೊಡಪ್ಪ ಅಂತ. ಕೊನೆಗೂ ಚಡ್ಡಿ ಒಳಗೆ ಕೈ ಹಾಕ್ಸ್ಬಿಟ್ಟಲ್ಲ. ಅಯ್ಯಪ್ಪ ಸ್ವಾಮಿ, ಈ ಬುದ್ಧಿ ಪಟ್ನ ಕೊಟ್ಟಲ್ಲಪ್ಪ ನೋಟ್ನ. ಪುಟ್ರಾಜು, ದುಡ್ಡನ್ನ ಮ್ಯಾಗಲ್ ಜೋಬನ ಇಕ್ಕೊಂಡ್ ಬಿಟ್ಬಿಟ್ಟು ನಿಕ್ಕರ್ ಜೋಬನ ಇಕ್ಕೊಂಡಿದ್ಯಲ್ಲಪ್ಪ. ನೀನ್ ನೆರಳು ಕಂಡ್ರು ದುಡ್ಡಿಗೆ ಭಯ, ಅದಕ್ಕೆ ಒಳಗೆಟ್ಟಿರೋದು. ಪುಟ್ರಾಜು,
ಈ ದುಡ್ಡನ್ನ ತಕೊಂಡ್ ಸೀದಾ ಪಟ್ಟಣಕ್ಕೆ ಹೋಗಿ ಕ್ಲಬ್ ಅಲ್ಲಿ ಸ್ಪೀಡ್ ಆಡ್ಕೊಂಡು ಸಂಪಾದನೆ ಮಾಡ್ಕೊಂಡು ವಾಪಸ್ ಬರ್ತೀನಿ ಪೇಟ್ ಕಾರಲ್ಲಿ. ಏನ್ ಕಾಸು ಕೊಟ್ಟ ತಕ್ಷಣ ಸೌಂಡ್ ಜಾಸ್ತಿ ಆಗೋಯ್ತು. ಕಟ್ಟೆ ಮೇಲೆ ಕೂತ್ಕೊಂಡು ಇಸ್ಪೀಟ್ ಆಡಲ್ಲ ಒದ್ದು ಒಳಗೆ ಹಾಕ್ಬೇಕು. ಆಗ್ಲೇ ಬುದ್ಧಿ ಬರುತ್ತೆ ನಿಮ್ಗೆ. ನನ್ನನ್ನಲ್ಲ, ನಮ್ ದೇಶಕ್ಕೆ ಸ್ವರಾಜ್ಯ ತಂದ್ಕೊಟ್ಟಿ ಮಾನ್ ಬಾವನ್ನ ಇಡಬಾರ ಜಾಗದಲ್ಲಿ ಇಟ್ಕೊಂಡಿದ್ಯಲ್ಲ, ನಿನ್ನಂತ ನಮ್ಮ ಮಕ್ಕಳು ಜೈಲಿಗೆ ಹಾಕ್ಬಿಡ್ಬೇಕು.